ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಆರ್.ಕೆ. ನಾರಾಯಣರವರು ಬರೆದಿರತಕ್ಕಂತಹ ಆನ್ ಅಸ್ಟ್ರಾಲಜರ್ ಡೇ ಈ ಕಥೆಯ ಕನ್ನಡದ ಸರಳವಾದಂತಹ ಸಾರಾಂಶವನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಆನ್ ಅಸ್ಟ್ರಾಲಜರ್ ಡೇ ಒಬ್ಬ ಜ್ಯೋತಿಷಿಯ ದಿನ. ಆ ಜ್ಯೋತಿಷಿಯ ಆ ಒಂದು ದಿನದಲ್ಲಿ ನಡೆದಂತಹ ಘಟನೆಯನ್ನು ಇಲ್ಲಿ ಕಥೆಯಾಗಿ ಆರ್.ಕೆ. ನಾರಾಯಣರವರು ಬರೆದಿರ್ತಾರೆ. ಇದು ಆ ಒಂದು ಕಾಲ್ಪನಿಕ ಊರಾಗಿರ್ತಕ್ಕಂತಹ ಮಾಲ್ಗುಡಿಯಲ್ಲಿ. ಆ ದಿನ ಮಧ್ಯಾಹ್ನ 12 ಗಂಟೆ ಸರಿಯಾಗಿ ಜ್ಯೋತಿಷಿ ತನ್ನ ಚೀಲದಲ್ಲಿರ್ತಕ್ಕಂತಹ ತನ್ನ ಜ್ಯೋತಿಷ್ಯ ಹೇಳಕ್ಕೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನು ಹೊರತೆಗಿತಾ ಇರ್ತಾನೆ. ಅದರಲ್ಲಿ 1 ಡಜನ್ ಕವಡೆಗಳಿರುತ್ತೆ, ಒಂದು ರಹಸ್ಯವಾದ ನಕ್ಷೆ, ಒಂದು ಚೌಕಾಕಾರದ ಬಟ್ಟೆ ತುಂಡು, ತಾಳೆಗರಿಗಳು, ಬರಹಗಳು ಎಲ್ಲವೂ ಸಹ ಇದ್ದವು. ಅವನ ಹಣೆ ಮೇಲೆ ಬೂದಿಯನ್ನು ಬಳಿದಿದ್ದಾನೆ ಮತ್ತು ಕುಂಕುಮವನ್ನು ಹಚ್ಕೊಂಡಿದ್ದಾನೆ. ಅವನ ಕಣ್ಣುಗಳು ತುಂಬ ಹೊಳಪಿನಿಂದ ಮಿಂಚುತ್ತಾ ಇದ್ದಾವೆ. ಅದು ಅವನು ಕಸ್ಟಮರ್ಗಾಗಿ ನಿರಂತರವಾಗಿ ಹುಡುಕಾಡುವ ನೋಟವಾಗಿತ್ತು. ಅವನು ಅಲ್ಲಿ ಬರ್ತಕ್ಕಂತಹ ಒಂದು ಮುಗ್ಧ ಕಸ್ಟಮರ್ಸ್ ಗ್ರಾಹಕರನ್ನು ತನ್ನ ಕಡೆಗೆ ಸೆಳೆದು ಅವರಿಗೆ ಭವಿಷ್ಯವನ್ನು ಹೇಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ನು. ಅವನು ಹಣೆಗೆ ಹಚ್ಚಿರ್ತಕ್ಕಂತಹ ವಿಭೂತಿ ಮತ್ತು ಅವನು ತನ್ನ ಹಣೆ ಮೇಲೆ ಮತ್ತು ಗಡ್ಡ, ಅವನು ಬೆಳೆಸಿರ್ತಕ್ಕಂತಹ ಗಡ್ಡ ಎಲ್ಲವೂ ಸಹ ಇತ್ತು. ಅವನು ಒಂದು ಕಣ್ಣುಗಳು ಹೊಳಿತಾ ಇತ್ತು. ಅವನು ತನ್ನ ತಲೆಯ ಸುತ್ತಲೂ ಒಂದು ಕೇಸರಿ ಬಣ್ಣದ ಪೇಟವನ್ನು ಕಟ್ಕೊಂಡಿದ್ನು. ಮತ್ತು ಅವನು ತನ್ನ ಪ್ಲಾನ್ಗಳನ್ನು ಜನರ ಮೇಲೆ ಉಪಯೋಗಿಸ್ತಾ ಇದ್ನು. ಅದು ಯಾವತ್ತೂ ಸಹ ವಿಫಲವಾಗಿರಲಿಲ್ಲ. ಅವನ ಸುತ್ತಲೂ ಸಹ ಒಂದು ಕಾಸ್ಮೋಸ್ ಅಥವಾ ಡಹ್ಲಿಯ ಗಿಡಗಳಿಗೆ ಆಕರ್ಷಿಸುವಂತೆ ಜನರು, ಆ ಜೇನು ನೊಣಗಳು ಬರುವಂತೆ ಜನರು ಆಕರ್ಷಿಸ್ತಾ ಇದ್ದರು. ಯಾಕಂದರೆ ಅವನು ಕುಳಿತಿರ್ತಕ್ಕಂತಹ ಒಂದು ಪ್ಲೇಸ್ ಟೌನ್ ಹಾಲ್ ಪಾರ್ಕ್ ಮೂಲಕ ಹಾದು ಹೋಗುವ ಒಂದು ದಾರಿಯ ಪಕ್ಕದಲ್ಲಿ ಒಂದು ಹುಣಸೆ ಮರದ ಕೆಳಗೆ ಕುಳಿತಿದ್ನು. ಆ ಸ್ಥಳದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಜನಸಂದಣಿ ಹೆಚ್ಚಾಗಿರ್ತಾ ಇತ್ತು. ಅಲ್ಲಿ ವಿವಿಧ ವ್ಯಾಪಾರಿಗಳಿರ್ತಾ ಇದ್ದರು, ಉದ್ಯೋಗಿಗಳು ಓಡಾಡ್ತಾ ಇದ್ದರು, ಔಷಧಿ ಮಾರುವವರು ಇರ್ತಾಯಿದ್ರು, ಹಾರ್ಡ್ವೇರನ್ನು ಮಾರ್ತಕ್ಕಂಥವ್ರು, ಜಂಕ್ ಮಾರ್ತಕ್ಕಂಥವ್ರು, ಹೀಗೆ ಮಾಂತ್ರಿಕರು ಎಲ್ಲರೂ ಇರ್ತಾಯಿದ್ರು. ಅದರ ಜೊತೆಗೆ ಅಲ್ಲಿ ಒಂದು ಬಟ್ಟೆಗಳನ್ನು ಮಾರ್ತಕ್ಕಂಥವ್ರು ಜೋರಾಗಿ ಕೂಗ್ತಾಯಿದ್ರು, ಜನರನ್ನು ಅಲ್ಲಿಗೆ ಒಂದು ರೀತಿ ಆಕರ್ಷಿಸ್ತಾ ಇದ್ದರು. ಈ ಜ್ಯೋತಿಷಿ ಏನು ಮಾಡ್ತಾ ಇದ್ದ ಅಂದರೆ ಅಲ್ಲಿ ಒಂದು ಶೇಂಗಾ ಮಾರ್ತಕ್ಕಂಥವನ ಪಕ್ಕದಲ್ಲಿ ಕುಳಿತುಕೊಳ್ತಾ ಇದ್ದ. ಶೇಂಗಾ ಮಾರೋವನು ಜೋರಾಗಿ ಕೂಗ್ತಾ ಇದ್ದ. ಅವನು ಪ್ರತಿದಿನ ಏನು ಮಾಡ್ತಾ ಇದ್ದ, ಶೇಂಗಾ ಮಾರೋವನು ತನ್ನ ಒಂದು ಸರಕಿಗೆ ಪ್ರತಿದಿನ ಒಂದು ವಿಚಿತ್ರವಾದ ಹೆಸರನ್ನು ಹಿಡಿದು ಕೂಗ್ತಾ ಇದ್ದ. ಒಂದು ದಿನ ಬಾಂಬೆ ಐಸ್ ಕ್ರೀಮ್ ಅಂತ ಕರೆದರೆ, ಮರುದಿನ ದೆಹಲಿ ಬಾದಾಮಿ, 3ನೇ ದಿನ ಒಂದು ರಾಜನ ಸವಿಯಾದ ಪದಾರ್ಥ, ಹೀಗೆ ಏನೇನೋ ಕರೀತಾ ಇದ್ನು. ಜನರು ಅವನ ಕಡೆಗೆ ಮುಗಿ ಬೀಳ್ತಾ ಇದ್ರು. ಈ ಜನಸಂದಣಿಯ ಜೊತೆ ಈ ಜ್ಯೋತಿಷಿ ಅಲ್ಲಿ ಕುಳಿತಿರ್ತಾ ಇದ್ದ. ಜ್ಯೋತಿಷಿ ಯಾವಾಗಲೂ ಆ ಶೇಂಗಾ ರಾಶಿ ಪಕ್ಕದಲ್ಲಿ, ಆ ಮಾರುವನ ಪಕ್ಕದಲ್ಲಿ ಕುಳಿತುಕೊಳ್ತಾ ಇದ್ದ. ಆ ಸ್ಥಳದ ಒಂದು ಜಾಗ, ಅಲ್ಲಿರ್ತಕ್ಕಂತಹ ಸ್ಟ್ರೀಟ್ ಲೈಟ್ ದೀಪಗಳ ಒಂದು ಬೆಳಕಿಲ್ಲದ ಜಾಗವಾಗಿತ್ತು. ಆ ಸ್ಥಳವು ಅಂಗಡಿ ದೀಪಗಳಿಂದ ಬೆಳಗ್ತಾ ಇತ್ತು, ಅಥವಾ ಒಂದು ಗ್ಯಾಸ್ ದೀಪಗಳು ಸಹ ಅಲ್ಲಿ ಇರ್ತಾ ಇದ್ದವು. ಇಲ್ಲಿ ಆ ಜ್ಯೋತಿಷಿ ತನ್ನ ವ್ಯವಹಾರವನ್ನು ನಡೆಸ್ತಾ ಇದ್ದ. ಅವನು ತುಂಬ ಆ ಒಂದು ವ್ಯವಹಾರ ಅಲ್ಲಿ ಅನುಕೂಲಕರವಾಗಿತ್ತು. ಏಕೆಂದರೆ ಅವನು ತನ್ನ ಜೀವನವನ್ನು ಪ್ರಾರಂಭಿಸಿದಾಗ ಅವನು ಜ್ಯೋತಿಷಿ ಆಗ್ತೇನೆ, ಅಸ್ಟ್ರಾಲಜರ್ ಆಗ್ತೇನೆ ಅಂತ ಸ್ವಲ್ಪವೂ ಸಹ ಊಹೆ ಮಾಡಿರಲಿಲ್ಲ. ಅಂತಹ ವ್ಯಕ್ತಿ ಅಲ್ಲಿ ಜ್ಯೋತಿಷಿಯಾಗಿ ಕುಳಿತಿದ್ದಾನೆ. ಆತನಿಗೆ ಗೊತ್ತಿಲ್ಲ ಮುಂದಿನ ಒಂದು ನಿಮಿಷಗಳಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದೇ ಅವನಿಗೆ ಗೊತ್ತಿರಲಿಲ್ಲ. ಆತ ಇನ್ನೋಸೆಂಟ್ ಕಸ್ಟಮರ್ಸನ್ನು ತನ್ನ ಕಡೆಗೆ ಸೆಳೀತಾ ಇದ್ದ. ಅವನಿಗೆ ಯಾವುದೇ ನಕ್ಷತ್ರಗಳು ಪರಿಚಯ ಇಲ್ಲದೇ ಇದ್ದರೂ ಸಹ ತಾನು ಪರಿಚಯ ಮಾಡಿಕೊಂಡವನಂತೆ ಅವರಿಗೆ ಒಂದು ಆಶ್ಚರ್ಯಗೊಳಿಸ್ತಕ್ಕಂಥ ವಿಷಯಗಳನ್ನು ಹೇಳ್ತಾ ಇದ್ದ. ಅದು ಅಧ್ಯಯನ ಆಗಲಿ, ಅವನು ಪ್ರಾಕ್ಟೀಸ್ ಆಗಲಿ, ಅಥವಾ ಅವನ ಒಂದು ಬುದ್ಧಿತನದ ಊಹೆಗಳ ವಿಷಯವಾಗಿತ್ತು. ಏನೇ ಇರಲಿ, ಅವನು ಯಾವುದೇ ಪ್ರಾಮಾಣಿಕ ಮನುಷ್ಯನ ದುಡಿಮೆ ಎಷ್ಟಿತ್ತು ಅವನ ದುಡಿಮೆ ಆ ರೀತಿ ಇರ್ತಾ ಇತ್ತು. ದಿನದ ಕೊನೆಯಲ್ಲಿ ಅವನು ಮನೆಗೆ ತನ್ನ ಕೂಲಿಯನ್ನು ತಗೊಂಡೋಗುವಷ್ಟು ಆ ಒಂದು ಜ್ಯೋತಿಷಿ ಕೆಲಸವನ್ನು ಮಾಡ್ತಾ ಇದ್ದ. ಅವನು ಯಾವುದೇ ಇಂದಿನ ಆಲೋಚನೆ ಅಥವಾ ಯೋಜನೆಗಳನ್ನು ಇಲ್ಲದೆ ತನ್ನ ಹಳ್ಳಿಯಿಂದ ಬಂದಿದ್ದ. ಅವನು ಹಳ್ಳಿಯಿಂದ ಬರದೇ ಹೋಗಿದ್ದರೆ ಅವನ ಹಳ್ಳಿಯಲ್ಲೇ ಅವರ ಒಂದು ತಂದೆ ತಾಯಿ ಅಥವಾ ಅವರ ಪೂರ್ವಜರು ಮಾಡ್ತಾ ಇದ್ದಂತಹ ಉಳುಮೆ ಮಾಡ್ತಕ್ಕಂಥದ್ದು, ಮದುವೆ ಆಗ್ತಕ್ಕಂಥದ್ದು, ಜೋಳದ ಗದ್ದೆ ಆ ಮನೆಯಲ್ಲಿ ಇರಬೇಕಾಗಿತ್ತು. ಆದರೆ ಅದು ಅವನಿಗೆ ಬೇಕಾಗಿರಲಿಲ್ಲ. ಅವನು ಯಾರಿಗೆ ಹೇಳದೆ ಮಾಡದೆ ಮನೆಯನ್ನು ಬಿಟ್ಟು ಬಂದಿದ್ದ. 200 ಮೈಲಿಯಷ್ಟು ದೂರದಲ್ಲಿ ಬಂದು ಅವನು ಈ ಒಂದು ಪಟ್ಟಣದಲ್ಲಿ ನೆಲೆಸಿದ್ದ. ಅವನು ತನ್ನ ಒಂದು
ಅಭ್ಯಾಸ ಅಥವಾ ಗ್ರಹಿಕೆ ಇವುಗಳನ್ನೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಅವನು ಆ ಭವಿಷ್ಯನ ಹೇಳ್ತಾ ಇದ್ದ. 5 ನಿಮಿಷಗಳಲ್ಲಿ ಅವನಿಗೆ ಏನೋ ತೊಂದರೆ ಆಗತ್ತೆ ಎಂದು ಅವನಿಗೆ ಗೊತ್ತಿರಲಿಲ್ಲ. ಅವನು ಪ್ರತಿ ಪ್ರಶ್ನೆಗೆ 3 ಕಾಸು ಚಾರ್ಜ್ ಮಾಡ್ತಾ ಇದ್ದ. ನಂತರ ಆ ವ್ಯಕ್ತಿಯ ಬಳಿ ಯಾರೇ ಅವನ ಬಳಿ ಬಂದರೂ ಸಹ 10 ನಿಮಿಷ ಅವನ ಜೊತೆ ಮಾತಾಡದೆ ಹೋಗ್ತಾ ಇರಲಿಲ್ಲ. ಆ ರೀತಿಯಾಗಿ ಅವನು ಡಜನ್ ಗಟ್ಟಲೆ ಆ ವ್ಯಕ್ತಿಗಳಿಗೆ ಉತ್ತರಗಳನ್ನು ನೀಡ್ತಾ ಇದ್ದ, ಸಲಹೆಗಳನ್ನು ನೀಡ್ತಾ ಇದ್ದ. ಅವನು ತನ್ನ ಮುಂದೆ ಕುಳಿತ ವ್ಯಕ್ತಿಯ ಅಂಗೈಯನ್ನು ನೋಡ್ತಾ, ನೀವು ಅನೇಕ ವಿಷಯಗಳಲ್ಲಿ ತುಂಬ ಪ್ರಯತ್ನಗಳನ್ನು ಮಾಡಿ ನೀವು ಫೇಲ್ ಆಗಿದ್ದೀರಾ, ಮತ್ತು ನಿಮಗೆ ಶನಿ ಆ ಮನೆಯಲ್ಲಿದ್ದಾನೆ, ಈ ಮನೆಯಲ್ಲಿದ್ದಾನೆ ಅಂತ ಹೇಳ್ತಾ ಇದ್ದ. ಅವನು ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಇದ್ದಾರೆ, ನಿಮ್ಮ ಮಹಿಳೆ ಇದ್ದಾರೆ, ಅವನು ಬಹಳ ದೂರ ಸಂಬಂಧಿ ಇದ್ದಾರೆ, ನಿಮ್ಮ ಬಗ್ಗೆ ಅವರಿಗೆ ಒಳ್ಳೆಯ ಮನಸ್ಸಿಲ್ಲ, ಅವರು ನಿಮ್ಮ ವ್ಯಕ್ತಿತ್ವವನ್ನು ಕೆಡಿಸ್ತಾ ಇದ್ದಾರೆ, ನಿಮಗೆ ಹೆಚ್ಚು ತೊಂದರೆಗಳಾಗ್ತಾ ಇದೆ, ನಿಮ್ಮ ತೊಂದರೆಗಳಿಗೆ ನಿಮ್ಮ ಸ್ವಭಾವವೇ ಕಾರಣ, ಶನಿ ಕಾರಣ, ಆ ರೀತಿ ಹೇಳ್ತಾ ಇದ್ದ. ಇದನ್ನು ಹೇಳಿದ ತಕ್ಷಣ ಅವನ ಮುಂದೆ ಕೂತ್ಕೊಂಡವರು ಹೆದರಿ ಅವನು ಹೇಳಿದ್ದನ್ನು ಕೇಳ್ತಾನೇ ಇದ್ದರು. ಅವನು ತನ್ನ ಒಂದು ಪ್ಲಾನ್ಗಳನ್ನು ಅಲ್ಲಿ ಅವರ ಮೇಲೆ ಎಕ್ಸಿಕ್ಯೂಟ್ ಮಾಡಿ ತನ್ನ ಜ್ಯೋತಿಷಿಯ ಒಂದು ಭವಿಷ್ಯವನ್ನು ಹೇಳ್ತಾ ಇದ್ದ. ಇಲ್ಲಿ ಕಡಲೆಕಾಯಿ ಅವನ ಪಕ್ಕದಲ್ಲಿ ಕಡಲೆಕಾಯಿ ಮಾರೋನು ಏನು ಮಾಡ್ದ, ಮನೆಗೆ ಹೋಗೋಕ್ಕೆ ಟೈಮ್ ಆಗಿತ್ತು. ಅವನು ತನ್ನ ಲೈಟನ್ನು ಆರಿಸಿ ಮನೆಗೆ ಹೋಗೋಕ್ಕೆ ಸಿದ್ಧನಾದ. ಇಲ್ಲಿ ಜ್ಯೋತಿಷಿ ಕೂಡ ತಾನು ತನ್ನ ಸಾಮಾನುಗಳನ್ನು, ತನ್ನ ವಸ್ತುಗಳನ್ನೆಲ್ಲ ಕಟ್ಟಿ ಎತ್ತುಕೊಂಡು ತಾನು ಕೂಡ ಮನೆಗೆ ಹೋಗಬೇಕು ಅಂತೇಳಿ ಸಿದ್ಧನಾಗ್ತಾ ಇದ್ದ. ಆ ಸಮಯಕ್ಕೆ ಸರಿಯಾಗಿ ಅವನ ಒಂದು ಮುಂದೆ ಒಬ್ಬ ಎತ್ತರವಾದ ವ್ಯಕ್ತಿ ಬಂದು ನಿಂತಿದ್ದ. ಅದನ್ನು ನೋಡಿದಂತಹ ಈ ಜ್ಯೋತಿಷಿ, ಓಹೋ, ನನಗೆ ಇನ್ನೊಬ್ಬ ಕಸ್ಟಮರ್ ಸಿಕ್ದ ಅಂತ ಅಂದ್ಕೊಂಡ. ಈಗ ಜ್ಯೋತಿಷಿ ಆ ವ್ಯಕ್ತಿಯನ್ನು ನೋಡಿ, ನೀವು ತುಂಬ ಚಿಂತಿತರಾಗಿ ಕಾಣ್ತಾ ಇದ್ದೀರಾ, ನೀವು ನನ್ನ ಜೊತೆ ಸ್ವಲ್ಪ ಹೊತ್ತು ಮಾತಾಡೋದು ನಿಮಗೆ ಒಳ್ಳೆಯದು ಅಂತ ಹೇಳ್ದ. ಅದಕ್ಕೆ ಆ ಸ್ಟ್ರೇಂಜರ್ ಏನು ಮಾಡ್ದ, ಒಂದು ರೀತಿ ಒಳಗೊಳಗೆ ಗುಣುಕ್ಕೊಂಡು ನಿಂತ್ಕೊಂಡ. ಜ್ಯೋತಿಷಿ ಅವನನ್ನು ಕರೆದ, ಅಸ್ಟ್ರಾಲಜರ್ ಅವನನ್ನು ಕರೆದ, ಅವನ ಅಂಗೈಯನ್ನು ತನ್ನ ಕಡೆಗೆ ಕೊಟ್ಟ. ನೀವು ಜ್ಯೋತಿಷಿ ಎಂದು ಕರೆದುಕೊಳ್ತಾ ಇದ್ದೀರಾ ಅಂತ ಹೇಳ್ದ. ಜ್ಯೋತಿಷಿ ಅವನ ಒಂದು ಸವಾಲನ್ನು, ಅವನು ಚಾಲೆಂಜನ್ನು ತಗೊಂಡು ಅವನ ಅಂಗೈಯನ್ನು ಬೆಳಕಿನ ಕಡೆಗೆ ತಿರುಗಿಸಿ ನೋಡಿ ಹೇಳ್ತಾ ಇದ್ದ, ನಿಮ್ಮದು ಒಂದು ರೀತಿ ಸ್ವಭಾವ ಅಂತ ಹೇಳಿದ ತಕ್ಷಣ ಅಲ್ಲಿ ನಿಂತಿರ್ತಕ್ಕಂಥ ಸ್ಟ್ರೇಂಜರ್, ಈ ರೀತಿ ಎಲ್ಲ ನನಗೆ ಹೇಳಬೇಡ, ನನಗೆ ಸರಿಯಾಗಿರ್ತಕ್ಕಂಥದ್ದು, ಯೋಗ್ಯವಾದದ್ದನ್ನು ಸರಿಯಾಗಿ ಹೇಳು ಅಂತ ಹೇಳಿ ಅವನಿಗೆ ಹೇಳ್ದ. ಈಗ ಜ್ಯೋತಿಷಿ ಹೇಳ್ತಾನೆ, ನಾನು ಪ್ರತಿ ಪ್ರಶ್ನೆಗೆ 3 ಕಾಸು ಮಾತ್ರ ಚಾರ್ಜ್ ಮಾಡ್ತೇನೆ ಅಂತ, ಮತ್ತು ನೀವು ನಾನು ಹೇಳಿದ್ದು ನಿಮಗೆ ಸರಿಯಾಗಿದ್ದರೆ ನೀವು ಅದನ್ನು ನನಗೆ ಕೊಡಬಹುದು ಅಂತ ಹೇಳ್ತಾನೆ. ಈ ಮಾತಿಗೆ ಆ ಸ್ಟ್ರೇಂಜರ್ ಹೇಳ್ತಾನೆ, ತನ್ನ ಕೈಯನ್ನು ಹಿಂದಕ್ಕೆ ಎಳೆದುಕೊಂಡು 1 ರೂಪಾಯಿಯನ್ನು ತೆಗೆದು ಅವನಿಗೆ ಎಸೆದು, ನಾನು ಕೆಲವು ಪ್ರಶ್ನೆಗಳನ್ನು ಕೇಳಬೇಕಾಗಿದೆ, ನೀವು ನನಗೆ ಸುಮ್ಮನೆ ಈ ರೀತಿ ಅದು ಇದನ್ನು ಹೇಳಬಾರ್ದು, ನೀವು ಹೇಳಿದ್ದು ಸರಿಯಾಗಿ ನನಗೆ ಒಪ್ಪಿಗೆ ಆದರೆ ನಾನು ಈ ಹಣವನ್ನು ನಿನಗೆ ಕೊಡ್ತೇನೆ, ಇಲ್ಲದೆ ಹೋದರೆ ನಾನು ಕೊಟ್ಟಿರ್ತಕ್ಕಂಥ 1 ಹಣೆಗೆ ಬಡ್ಡಿಯನ್ನು ಸೇರಿಸಿ ನನಗೆ ಹಿಂತಿರುಗಿಸಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅಸ್ಟ್ರಾಲಜರ್ ಹೇಳ್ತಾನೆ, ನನ್ನ ಉತ್ತರಗಳು ನಿಮಗೆ ಇಷ್ಟ ಆದರೆ ನೀವು ನನಗೆ 5 ರೂಪಾಯಿ ಕೊಡ್ತೀರಾ, ಇಲ್ಲ ಅಥವಾ ನಾನು ನಿನಗೆ 8 ಹಣೆ ಕೊಡ್ತೀನಿ ಅಂತ ಹೇಳ್ತಾನೆ. ಸರಿ, ನೀವು ತಪ್ಪಾಗಿ ಹೇಳಿದರೆ ನನಗೆ ನೀವು 2 ಪಟ್ಟು ಹೆಚ್ಚು ಕೊಡಬೇಕು ಅಂತ ಹೇಳಿ ಆ ಸ್ಟ್ರೇಂಜರ್ ಹೇಳ್ತಾನೆ. ಹೀಗೆ ಇವರಿಬ್ಬರ ಮಧ್ಯೆ ಒಂದು ರೀತಿ ವಾದ ನಡೆಯುತ್ತೆ. ಕೊನೆಗೆ ಅವರು ಆ ಒಂದು ಒಪ್ಪಂದವನ್ನು ಒಪ್ಕೋತಾರೆ. ಅಲ್ಲಿ ಆ ಸ್ಟ್ರೇಂಜರ್ ಏನು ಮಾಡ್ತಾನೆ, ತಾನು ಒಂದು ಚುಟ್ಟ ಅಂದರೆ ಬೀಡಿಯನ್ನು ತನಗೆ ಹಚ್ಕೋತಾ ಇರ್ತಾನೆ. ಈಗ ಇಲ್ಲಿ ಅಸ್ಟ್ರಾಲಜರ್ ಏನು ಮಾಡ್ತಾನೆ, ಒಂದು ಪ್ರೇಯರ್ ಮಾಡ್ತಾ ಇರ್ತಾನೆ, ಅಯ್ಯೋ ಈಗ ಒಬ್ಬ ಗಿರಾಕಿ ಸಿಕ್ಕಿದ್ದಾನೆ, ಅವನಿಂದ ನಾನು ಹಣವನ್ನು ಪಡಿಬೇಕು ಅಂತ. ಆ ಜ್ಯೋತಿಷಿ ಆ ಬೆಂಕಿ ಕಡ್ಡಿ ಗೀಚೆ ಅವನು ಆ ಒಂದು ಚುಟ್ಟವನ್ನು ಹತ್ತಿಸ್ಕೊಳ್ತಾ ಇರಬೇಕಾದ್ರೆ ಆ ಅಸ್ಟ್ರಾಲಜರ್ ಅವನ ಮುಖವನ್ನು ನೋಡ್ತಾನೆ. ಆ ಮುಖವನ್ನು ನೋಡಿದ ತಕ್ಷಣ ಅವನಿಗೆ ಏನೋ ಒಂದು ರೀತಿ ನೆನಪಿಗೆ ಬರುತ್ತೆ. ಆ ಸಮಯಕ್ಕೆ ಸರಿಯಾಗಿ ಅಲ್ಲಿ ಆ ಒಂದು ಕುದುರೆಗಳನ್ನು ಬೈತಾ ಜನಸಂದಣಿಯಲ್ಲಿ ಕತ್ತಲೆಯಲ್ಲಿ ಹೋಗ್ತಾ ಇದ್ದರು. ಅವನು ಸ್ಟ್ರೇಂಜರ್ ಏನು ಮಾಡ್ತಾ ಇರ್ತಾನೆ, ಚುಟ್ಟನ್ನು ಸೇದ್ತಾ ಉಸಿರು ಬಿಡ್ತಾ ಇರ್ತಾನೆ. ಜ್ಯೋತಿಷಿಗೆ ಆ ಚುಟ್ಟ ಬೆಳಕಿಂದ ಅವನಿಗೆ ಒಂದು ರೀತಿ ಒಂದು ಅನುಕೂಲನೇ ಆಯಿತು. ಆ ವ್ಯಕ್ತಿ ಯಾರು ಅಂತ ಅವನು ಗುರುತಿಡ್ದು ಬಿಟ್ಟಿದ್ದ. ಆಗ ಜ್ಯೋತಿಷಿ ಏನು ಮಾಡ್ತಾನೆ, ತಗೊಳ್ಳಿ ನಿಮ್ಮ 1 ಹಣೆ, ಇದನ್ನು ನಿಮಗೆ ವಾಪಸ್ ಕೊಡ್ತಾ ಇದ್ದೇನೆ. ನಾನು ಈ ರೀತಿ ಯಾವುದೇ ರೀತಿ ಚಾಲೆಂಜಸ್ಸನ್ನು ನಾನು ತಗೊಳ್ಳೋದಿಲ್ಲ, ನನಗೆ ಇವತ್ತು ತುಂಬ ಲೇಟ್ ಆಗಿದೆ, ನಾನು ನನ್ನ ಸಾಮಾನುಗಳನ್ನು ಕಟ್ಕೊಂಡು ಮನೆ ಕಡೆಗೆ ಹೋಗ್ತಾ ಇದ್ದೇನೆ ಅಂತ ಆತ ಹೇಳ್ತಾನೆ. ಆದರೆ ಆ ಅಪರಿಚಿತ ವ್ಯಕ್ತಿ ಏನು ಮಾಡ್ತಾನೆ, ಜ್ಯೋತಿಷಿಯ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡು, ಈಗ ನೀನು ನನ್ನಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ನಾನು ಸುಮ್ಮನೆ ಹೋಗ್ತಾ ಇದ್ದೆ, ನೀನೇ ನನ್ನನ್ನು ಕರೆದಿದ್ದೀಯಾ, ಆದ್ದರಿಂದ
ನೀನು ನನಗೆ ಈ ಜ್ಯೋತಿಷಿಯನ್ನು ಹೇಳಲೇಬೇಕು ಅಂತ ಹೇಳ್ತಾನೆ. ಆಗ ಆ ಜ್ಯೋತಿಷಿಯ ಒಂದು ಆತನ ಒಂದು ಧ್ವನಿ ಸ್ವಲ್ಪ ಕಡಿಮೆ ಆಗುತ್ತೆ. ಅವನು ಹೇಳ್ತಾನೆ, ಇಂದು ನನ್ನನ್ನು ಬಿಟ್ಟುಬಿಡಿ, ನಾಳೆ ನಾನು ನಿಮ್ಮೊಂದಿಗೆ ಮಾತಾಡ್ತೇನೆ ಅಂತ ಹೇಳ್ತಾನೆ. ಆದರೆ ಆ ಇತರ ವ್ಯಕ್ತಿ ಏನು ಮಾಡ್ತಾನೆ, ಇಲ್ಲ, ಸವಾಲೇ, ನೀನು ನನಗೆ ಹೇಳಬೇಕು ಅಂತ ಹೇಳ್ತಾನೆ. ಇಲ್ಲಿ ಜ್ಯೋತಿಷಿಯ ಗಂಟಲು ಒಣಗಿ ಹೋಗಿರುತ್ತೆ. ಆಗ ಅವನು ಹೇಳ್ತಾನೆ, ಒಬ್ಬಳ ಮಹಿಳೆ ಇದ್ದಾರೆ ಅಂತ ಹೇಳಿದ ತಕ್ಷಣ ಸ್ಟ್ರೇಂಜ್ ಮ್ಯಾನ್ ಹೇಳ್ತಾನೆ, ನಿಲ್ಲಿಸು, ಅದೆಲ್ಲ ನನಗೆ ಬೇಡ, ನಾನು ಪ್ರಸ್ತುತ ಏನೋ ಒಂದು ಹುಡುಕಾಟದಲ್ಲಿದ್ದೇನೆ, ಅದು ಯಶಸ್ವಿ ಆಗ್ತೀನೋ ಇಲ್ವೋ ಹೇಳು, ಇದಕ್ಕೆ ಉತ್ತರಿಸಿ ಹೋಗು ಅಂತ ಹೇಳ್ತಾನೆ. ಇಲ್ಲದೇ ಇದ್ದರೆ ನಿನ್ನ ಎಲ್ಲ ನಾಣ್ಯಗಳನ್ನು ನಾನು ತೆಗೆದುಕೊಳ್ತೇನೆ, ನಿನ್ನನ್ನು ಹೋಗೋಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾನೆ. ಜ್ಯೋತಿಷಿ ಸರಿ ಅಂತ ಹೇಳಿ ಕೆಲವು ಮಂತ್ರಗಳನ್ನು ಹೇಳ್ತಾನೆ. ಈಗ ನಾನು ಹೇಳ್ತೇನೆ, ಇದನ್ನ ಸರಿಯಾಗಿ ಕೇಳು, ನಾನು ಹೇಳೋದು ನಿನಗೆ ಸರಿ ಅನಿಸಿದರೆ ನೀನು ನನಗೆ ₹1 ಕೊಡ್ತೀಯಾ, ಇಲ್ಲದೇ ಇದ್ದರೆ ನಾನು ಬಾಯಿ ತೆರೆಯೋದಿಲ್ಲ ಅಂತ ಹೇಳ್ತಾನೆ. ಸರಿ, ಒಂದು ಅಪರಿಚಿತ ವ್ಯಕ್ತಿ ಹೇಳ್ತಾನೆ, ನೀನು ಏನು ಬೇಕಾದರೂ ಮಾಡಬಹುದು, ಸರಿ ನನಗೆ ಹೇಳು ಅಂತ ಹೇಳ್ತಾನೆ. ಆಗ ಜ್ಯೋತಿಷಿ ಹೇಳ್ತಾನೆ, ನಿನ್ನನ್ನು ಯಾರೋ ಸಾಯಿಸಿ ನಿನ್ನನ್ನು ಬಿಟ್ಟು ಹೋಗಲಾಗಿತ್ತು, ಸರಿನಾ ಅಂತ ಹೇಳ್ತಾನೆ. ಆ ವ್ಯಕ್ತಿ, ಅಪರಿಚಿತ ವ್ಯಕ್ತಿ, ಹೌದು, ಇನ್ನು ಸ್ವಲ್ಪ ಹೇಳು, ಇನ್ನೂ ಹೇಳು ಅಂತ ಹೇಳ್ತಾನೆ. ಆಗ ಜ್ಯೋತಿಷಿ ಹೇಳ್ತಾನೆ, ನಿನಗೆ ಒಂದು ನಿನ್ನ ಹೊಟ್ಟೆಗೆ ಚಾಕುವಿನಿಂದ ಗಾಯ ಮಾಡಿದ್ರು ಅಂತ ಹೇಳ್ತಾನೆ. ಆಗ ಆ ಸ್ಟ್ರೇಂಜರ್ ವ್ಯಕ್ತಿ ಆ ಗಾಯನ ತೋರಿಸೋದಕ್ಕೆ ಹೋಗ್ತಾನೆ. ಮತ್ತೆ ನಂತರ ಏನು ಅಂತ ಹೇಳಿದಾಗ ಆ ಜ್ಯೋತಿಷಿ ಹೇಳ್ತಾನೆ, ಆ ಚಾಕುವಿನಿಂದ ಚುಚ್ಚಿ ನಿನ್ನನ್ನು ಒಂದು ಬಾವಿಗೆ ತಳ್ಳಲಾಗಿತ್ತು, ನಿನ್ನನ್ನು ಸತ್ತೋಗಿದೆಯಾ ಅಂತ ನಿನ್ನನ್ನು ಬಿಟ್ಟು ಹೋಗಲಾಗಿತ್ತು. ಯಾರೋ ದಾರಿಯಲ್ಲಿ ಹೋಗೋರು ಬಾವಿಯಲ್ಲಿ ನೋಡದೇ ಇದ್ದಿದ್ರೆ ನೀನು ಈಗಾಗಲೇ ಸತ್ತೋಗಬೇಕಾಗಿತ್ತು ಅಂತ ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡಂತಹ ಅಪರಿಚಿತ ವ್ಯಕ್ತಿ ತುಂಬ ಆಶ್ಚರ್ಯಪಡ್ತಾನೆ. ನಾನು ಅವನನ್ನು ಯಾವಾಗ ಹಿಡೀಲಿ, ನಾನು ಅವನನ್ನು ಯಾವಾಗ ಕೊಲ್ಲಬೇಕು ಅಂತ ಹೇಳಿದಾಗ ಜ್ಯೋತಿಷಿ ಹೇಳ್ತಾನೆ, ಈಗ ನಿನಗೆ ಅದು ಸಾಧ್ಯ ಇಲ್ಲ, ನೀನೇನಾದರೂ ಅವನನ್ನು ಕೊಲ್ಲಬೇಕು ಅಂದರೆ ಅದು ಮುಂದಿನ ಜನ್ಮದಲ್ಲಿ ಮಾತ್ರ ಅಂತ ಹೇಳ್ತಾನೆ. ಏಕೆಂದರೆ ಅವನು 4 ತಿಂಗಳ ಹಿಂದೆ ದೂರದ ಪಟ್ಟಣದಲ್ಲಿ ಅವನು ಸತ್ತು ಹೋಗಿದ್ದಾನೆ, ನೀನು ಅವನನ್ನು ನೋಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ನಂತರ ಆ ಜ್ಯೋತಿಷಿ ಮುಂದುವರಿಸಿ ಹೇಳ್ತಾನೆ, ಗುರುನಾಯಕ್ ಅಂತ ಕರೀತಾನೆ. ಆಗ ಅಪರಿಚಿತ ವ್ಯಕ್ತಿ, ಅಯ್ಯೋ, ನನ್ನ ಹೆಸರು ನಿನಗೆ ಹೇಗೆ ಗೊತ್ತು ಅಂತ ಒಂದು ರೀತಿ ಆಶ್ಚರ್ಯಚಕಿತನಾಗ್ತಾನೆ. ನನಗೆ ಬೇರೆಲ್ಲ ವಿಷಯಗಳು ತಿಳಿದಿರುವಂತೆ ಗುರುನಾಯಕ್, ನಾನು ಹೇಳುವುದನ್ನು ನೀನು ಎಚ್ಚರಿಕೆಯಿಂದ ಕೇಳು. ನಿಮ್ಮ ಗ್ರಾಮವು ಈ ಪಟ್ಟಣದಿಂದ ಉತ್ತರಕ್ಕೆ 2 ದಿನಗಳ ಪ್ರಯಾಣದಷ್ಟು ದೂರದಲ್ಲಿದೆ. ಮುಂದಿನ ಒಂದು ರೈಲಿನಲ್ಲೇ ನೀನು ಇಲ್ಲಿಂದ ಹೊರಟು ಹೋಗು. ನೀನು ಮನೆಯಿಂದ ಹೊರಗೆ ಹೋದರೆ ಮತ್ತೊಮ್ಮೆ ನಿನಗೆ ಪ್ರಾಣಕ್ಕೆ ತುಂಬ ದೊಡ್ಡ ಅಪಾಯ ಇದೆ ಅಂತ ಹೇಳ್ತಾನೆ. ಅವನು ಆ ಜ್ಯೋತಿಷಿ ಏನು ಮಾಡ್ತಾನೆ, ಆ ರೀತಿ ಹೇಳಿ ಒಂದು ಚಿಟಿಕೆ ಆ ಬೂದಿಯನ್ನು ತೆಗೆದು ಅವನಿಗೆ ನೀಡ್ತಾನೆ. ಇದನ್ನು ನಿನ್ನ ಹಣೆಗೆ ಹಚ್ಕೊಂಡು ಮನೆಗೆ ಹೋಗು. ನೀನು ಯಾವುದೇ ಕಾರಣಕ್ಕೂ ದಕ್ಷಿಣಕ್ಕೆ ಯಾವತ್ತೂ ಪ್ರಯಾಣ ಮಾಡಬೇಡ. ನೀನು ನಿಮ್ಮ ಊರಿನಲ್ಲೇ ಇದ್ದರೆ ನೀನು 100 ವರ್ಷಗಳ ಕಾಲ ಬದುಕಿರ್ತೇವೆ. ಮತ್ತು ನೀನು ನಿನ್ನ ಮನೆಯನ್ನು ಯಾಕೆ ತೊರೀತೀಯ, ನಿನ್ನ ಮನೆಯನ್ನು ಬಿಟ್ಟು ಬರಬಾರದು ಅಂತ ಹೇಳ್ತಾನೆ. ಆ ಅಪರಿಚಿತ ವ್ಯಕ್ತಿ ಗುರುನಾಯಕ್ ಒಂದು ರೀತಿ ಯೋಚನೆಯಲ್ಲಿ ಮುಳುಗ್ತಾನೆ. ನಾನು ಅವನನ್ನು ಹುಡುಕಲು ಮತ್ತು ಅವನು ಸಿಕ್ಕರೆ ಅವನ ಪ್ರಾಣವನ್ನು ತೆಗೆಯೋದಕ್ಕಾಗಿ ಬರ್ತಾ ಇದ್ದೆ, ಆದರೆ ಈಗ ಅವನು ಸತ್ತೋಗಿದ್ದಾನೆ ಅಂಥೇಳಿ ಅವನು ಪಶ್ಚಾತ್ತಾಪದಿಂದ ತಲೆ ಆಡಿಸ್ತಾನೆ. ನಂತರ ಅವನು ನನ್ನ ಕೈಯಿಂದ ತಪ್ಪಿಸ್ಕೊಂಡು ಅವನು ಕನಿಷ್ಠ ಅವನಿಗೆ ಸಿಗಬೇಕಾದ ರೀತಿಯಲ್ಲಿ ಸತ್ತಿರಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ಆ ಜ್ಯೋತಿಷಿ ಹೇಳ್ತಾನೆ, ಹೌದು, ಅವನು ಲಾರಿ ಕೆಳಗೆ ಸಿಕ್ಕಿ ನಜ್ಜಾಗಿದ್ದಾನೆ. ಅದನ್ನು ಕೇಳಿದಂತಹ ಗುರುನಾಯಕ್ಗೆ ಒಂದು ರೀತಿ ಸಮಾಧಾನ ಆಗುತ್ತೆ. ಜ್ಯೋತಿಷಿ ತನ್ನ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಚೀಲದಲ್ಲಿ ಹಾಕ್ಕೊಳ್ತಾನೆ. ಅಷ್ಟೊತ್ತಿಗೆ ಆ ಪ್ಲೇಸ್ ಎಲ್ಲ ನಿರ್ಜನವಾಗಿರುತ್ತೆ. ನಂತರ ಆ ಅಪರಿಚಿತ ಗುರುನಾಯಕ್ ಜ್ಯೋತಿಷಿಗೆ ಒಂದು ಹಿಡಿ ನಾಣ್ಯಗಳನ್ನು ನೀಡಿ ರಾತ್ರಿಯಲ್ಲಿ ಹೊರಟೋಗ್ತಾನೆ. ಜ್ಯೋತಿಷಿ ತನ್ನ ಮನೆಗೆ ತಲುಪುವ ಹೊತ್ತಿಗೆ ಮಧ್ಯರಾತ್ರಿ ಆಗಿರುತ್ತೆ. ಅವನ ಹೆಂಡತಿ ಬಾಗಿಲಲ್ಲಿ ಕಾಯ್ತಾ ಇರ್ತಾಳೆ. ಮತ್ತು ಯಾಕೆ ಇಷ್ಟು ಲೇಟು ಅಂತ ಕೇಳ್ತಾಳೆ. ಅವನು ಆ ನಾಣ್ಯಗಳನ್ನು ಅವಳ ಕಡೆಗೆ ಎಳೆದು ಆ ನಾಣ್ಯಗಳನ್ನು ಎಸೆದು ಹೇಳ್ತಾನೆ, ಎಣಿಸ್ಕೊ, ಒಬ್ಬ ಮನುಷ್ಯ ಇಷ್ಟೆಲ್ಲ ಕೊಟ್ಟನು, 12ನೇ ನಾಣ್ಯ ಅಂತ ಎಣಿಸ್ತಾ ಅವಳು ಹೇಳ್ತಾಳೆ. ಆಕೆಗೆ ತುಂಬ ಸಂತೋಷ ಆಗುತ್ತೆ. ನಾಳೆ ಬೆಳಗ್ಗೆ ಸ್ವಲ್ಪ ಬೆಲ್ಲ ಮತ್ತು ತೆಂಗಿನಕಾಯಿನ ತೊಗೊಂಬರ್ತೇನೆ. ಮಗು ಎಷ್ಟೋ ದಿನಗಳಿಂದ ಸಿಹಿ ತಿಂಡಿಗಳನ್ನು ಕೇಳ್ತಾ ಇದ್ದಾನೆ, ಅವನಿಗಾಗಿ ನಾನು ಒಳ್ಳೆಯ ಸಿಹಿ ತಿಂಡಿ ಪದಾರ್ಥಗಳನ್ನು ತಯಾರಿಸ್ತೇನೆ ಅಂತ ಹೇಳ್ತಾಳೆ. ಆಗ ಭವಿಷ್ಯ ಹೇಳ್ತಾನೆ, ಆ ದುಷ್ಟನು ನನ್ನನ್ನು ಮೋಸ ಮಾಡಿದ್ದ, ಅವನು ನನಗೆ ₹1 ಕೊಡೋದಾಗಿ ಭರವಸೆ ನೀಡಿದ್ದ ಅಂತ ಜ್ಯೋತಿಷಿ ಹೇಳ್ತಾನೆ. ಅವಳು ಅವನ ಕಡೆಗೆ ನೋಡಿ, ನೀವು ತುಂಬ ಏನೋ ಯೋಚನೆ ಮಾಡ್ತಾ ಇರೋ ಥರ ಕಾಣಿಸ್ತಾ ಇದೆಯಲ್ಲ ಅಂತ ಹೇಳಿದಾಗ ಆ ಜ್ಯೋತಿಷಿ ಮಂಚದ ಮೇಲೆ ಕುಳಿತು ಅವಳಿಗೆ ಹೇಳ್ತಾನೆ, ನನಗೆ
ಇವತ್ತು ಒಂದು ದೊಡ್ಡ ಹೊರೆ ಇಳಿದು ಹೋದಂತಾಗಿದೆ ಅಂತ ಹೇಳ್ತಾನೆ. ವರ್ಷಗಳ ಹಿಂದೆ ನನ್ನ ಕೈಯಲ್ಲಿ ಒಬ್ಬ ಮನುಷ್ಯನ ಒಂದು ಕೊಲೆಯ ಪ್ರಯತ್ನ ಆಗಿತ್ತು. ಅದಕ್ಕಾಗಿಯೇ ನಾನು ಮನೆಯಿಂದ ಓಡಿ ಬಂದೆ. ಈ ಊರಲ್ಲಿ ಬಂದು ನಿನ್ನನ್ನು ಮದುವೆ ಆದೆ, ಆದರೆ ಅವನು ಈಗಿನ್ನೂ ಬದುಕಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಅವನ ಹೆಂಡತಿ ಉಸಿರು ಬಿಗಿ ಹಿಡಿದು ಕೇಳ್ತಾಳೆ, ನೀವು ಕೊಲ್ಲಲು ಪ್ರಯತ್ನ ಮಾಡಿದ್ರಾ ಅಂತ ಕೇಳ್ತಾಳೆ. ಅದಕ್ಕೆ ಅವನು, ಹೌದು, ನಮ್ಮ ಹಳ್ಳಿಯಲ್ಲಿ ನಾನು ಚಿಕ್ಕವನಾಗಿದ್ದಾಗ ಕುಡಿತಾ ಇದ್ವಿ, ಜೂಜಾಡ್ತಾ ಇದ್ವಿ. ಆ ಒಂದು ದಿನ ಕೆಟ್ಟ ದಿನ ನಾನು ಜಗಳ ಆಡ್ತಾ ಅವನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟೆ ಅಂತ ಹೇಳ್ತಾ, ಈಗ ಯಾಕೆ ಅದನ್ನೆಲ್ಲ ಯೋಚಿಸಬೇಕು, ಇದು ಮಲಗೋ ಸಮಯ ಅಂತ ಹೇಳಿ ಆ ಜ್ಯೋತಿಷಿ ಏನು ಮಾಡ್ತಾನೆ, ಕಳಿಸುತ್ತಾ ತನ್ನ ಮಂಚದ ಮೇಲೆ ಮಲಗಿಕೊಳ್ತಾನೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಕನ್ನಡದ ಒಂದು ಆನ್ ಅಸ್ಟ್ರಾಲಜರ್ ಡೇ ವಿವರಣೆಯಾಗಿರುತ್ತೆ. ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ, ನೀವು ಡೌನ್ಲೋಡ್ ಮಾಡಿ ಓದ್ಕೋಬಹುದಾಗಿರುತ್ತೆ. ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.